ಎಲ್ರಿಗೂ ನಮಸ್ಕಾರ. ಇವತ್ತೊಂದು ರೊಮ್ಯಾಂಟಿಕ್ ಆದ ಲವ್ ಸ್ಟೋರಿ ಬಗ್ಗೆ ನೋಡೋಣ. ಈ ಕಥೆಯ ಹೆಸರು ಲಾಕಿನ್ವರ್. ಇದನ್ನ ಸರ್ ವಾಲ್ಟರ್ ಸ್ಕಾಟ್ 1808 ಬರೆದಿರೋ ಕಥೆ ಇದು. ಆಕ್ಚುಲಿ ಲಾಕಿನ್ವರ್ ಅನ್ನೋದು ಬ್ಯಾಲೆಡ್ ಲಿಟರಿಗೆ ಸೇರುತ್ತೆ. ಹೌದು, ಬ್ಯಾಲೆಡ್ ಅಂದ್ರೆ ಏನು? ಪದ್ಯದಲ್ಲೇ ಕಥೆನ ಹೇಳೋದನ್ನ ಬ್ಯಾಲೆಡ್ ಅಂತ ಹೇಳ್ತೀವಿ. ಹೆಂಗೆ ಕನ್ನಡದಲ್ಲಿ ಜನಪದ ಹಾಡುಗಳು ಅಂತ ಹೇಳ್ತೀವಲ್ಲ, ಅದೇ ತರನೇ ಇದೂನು. ಬನ್ನಿ ಈಗ ಲವ್ ಸ್ಟೋರಿ ಒಳಗೆ ಹೋಗೋಣ. ಪೋಯಮ್ ಓಪನಿಂಗ್ ಅಲ್ಲೇ ನಮ್ಮ ಹೀರೋ ಇಂಟ್ರಡಕ್ಷನ್. ಅವನ ಹೆಸರು ಲಾಕಿನ್ವರ್. ನಮ್ಮ ಹೀರೋ ತುಂಬಾನೇ ಧೈರ್ಯಶಾಲಿಯಾದ ಸೈನಿಕ. ನೋಡಕ್ಕೂ ಅಷ್ಟೇ ಚೆನ್ನಾಗಿ ಇರ್ತಾನೆ. ಯುದ್ಧದಲ್ಲಿ ಶತ್ರುಗಳನ್ನ ಸೋಲ್ಸಕ್ಕೆ ಬರೀ ಅವನ ಕತ್ತಿ ಮಾತ್ರ ಸಾಕು. ಕತ್ತಿನ ಹಿಡಿದು ಕುದುರೆ ಮೇಲೆ ಕುತ್ಕೊಂಡು ತುಂಬಾ ಕಾನ್ಫಿಡೆಂಟ್ ಆಗಿ ಶತ್ರು ಮುಂದೆ ಬಂದು ನಿಂತ್ರೆ ಸಾಕು, ಎಲ್ರೂ ಓಡೋಗ್ತಾರೆ. ನಮ್ಮ ಹೀರೋ ತುಂಬಾನೇ ವೀರ ಧೀರ ಶೂರ ಸೈನಿಕನಾಗಿದ್ದ. ಪ್ಲಸ್ ಎಸ್ಕ್ ನದಿ ಅನ್ನೋದು ತುಂಬ ಆಳವಾದ ಫಾಸ್ಟ್ ಆಗಿ ಹರಿತಿದ್ದ ನದಿ. ಯಾರನ್ನು ದಾಟಕ್ಕೆ ಪ್ರಯತ್ನ ಕೂಡ ಮಾಡಲ್ಲ. ಆದರೆ ನಮ್ಮ ಹೀರೋ ಒಬ್ಬನೇ ಧೈರ್ಯದಿಂದ ನದಿನ ದಾಟಿ ತುಂಬ ಸ್ಟ್ರಾಂಗ್ ಆದ ಸೈನಿಕ ಅಂತ ಫೇಮಸ್ ಕೂಡ ಆಗಿರ್ತಾನೆ. ನೋಡೋಕ್ಕೆ ಕಲ್ತರ ಸ್ಟ್ರಾಂಗ್ ಆಗಿದ್ದ ಮನುಷ್ಯನ ಮನಸ್ಸಲ್ಲೂ ಪ್ರೀತಿ ಅನ್ನೋ ಹೂವು ಹುಡ್ತು. ಆ ಹೂವೇ ಎಲೆನ್. ಹೌದು, ಎಲೆನ್ ಅಂಡ್ ಲಾಕಿನ್ವರ್ ತುಂಬಾನೇ ಲವ್ ಮಾಡ್ತಾ ಇದ್ರು. ನೋಡಕ್ಕೆ ಮೇಡ್ ಫಾರ್ ಈಚ್ ಅದರ್ ತರ ಇತ್ತು. ಅವರಿಬ್ರು ಬಂಧ ಸ್ವರ್ಗದಲ್ಲಿ ಒಪ್ಪಂದ ಮಾಡ್ದಂಗೆ ಇತ್ತು. ಯಾರ್ ಕಣ್ಬಿತ್ತೋ ಏನೋ, ಎಲೆನ್ ಅಪ್ಪ ಹತ್ರ ಲಾಕಿನ್ವರ್ ರಿಲೇಶನ್ಶಿಪ್ ಬಗ್ಗೆ ಹೇಳಿ ಮದುವೆ ಮಾಡ್ಕೊಡಿ ಅಂತ ಕೇಳಿದಾಗ ಅವರಪ್ಪ ಆಗಲ್ಲ, ನನ್ನ ಮಗಳನ್ನ ನಿನಗಂತೂ ಮದುವೆ ಮಾಡ್ಕೊಡಲ್ಲ ಅಂತ ಹೇಳಿ ಎಲೆನ್ಗೆ ಬೇರೆ ಯಾರ ಜೊತೆನೋ ಮದುವೆನ ಫಿಕ್ಸ್ ಮಾಡ್ಬಿಡ್ತಾರೆ. ಇದ್ರಲ್ಲೊಂದು ಸಣ್ಣ ಟ್ವಿಸ್ಟ್. ಎಲೆನ್ ಅಪ್ಪ ನೋಡಿರೋ ಹುಡುಗ ಯಾರು ಅಂದ್ರೆ ಲಾಕಿನ್ವರ್ ಅವ್ನ ಲೈಫಲ್ಲಿ ಎಲ್ಲ ಯುದ್ಧದಲ್ಲೂ ಗೆದ್ದಿರ್ತಾನೆ. ಆದ್ರೆ ನೆದರ್ಬಾ ಗೇಟ್ಸ್ ಅನ್ನೋ ಪ್ಲೇಸ್ ಅಲ್ಲಿ ನಡೆದಿರೋ ಯುದ್ಧದಲ್ಲಿ ಮಾತ್ರ ಸೋಲನ್ನು ನೋಡಿರ್ತಾನೆ. ಯಾಕಂದ್ರೆ ಅದು ತುಂಬಾನೇ ಕಠಿಣವಾದ ಯುದ್ಧ. ಆ ಯುದ್ಧದಲ್ಲಿ ಗೆದ್ದಿದ್ದ ರಾಜನಿಗೆ ಎಲೆನ್ನ ಮದುವೆ ಮಾಡ್ಕೊಳಕ್ಕೆ ಡಿಸೈಡ್ ಮಾಡಿ ಎಲ್ಲ ಅರೇಂಜ್ಮೆಂಟ್ನು ಸ್ಟಾರ್ಟ್ ಮಾಡಿರ್ತಾರೆ. ಎಲೆನೂ ಸಹ ಈ ವಿವಾಹನ ಒಪ್ಕೊಂತಾರೆ. ಯಾಕಂದ್ರೆ ಲಾಕಿನ್ವರ್ ಯಾವಾಗ್ಲೂ ಯುದ್ಧ ಅಂತಾನೆ ಇರ್ತಾನೆ. ಪ್ರೀತಿ ಮುಂದೆ ಅವನಿಗೆ ಯುದ್ಧನೇ ದೊಡ್ಡದು. ಎಲ್ಲಿ ಫ್ಯೂಚರಲ್ಲೂ ಬರೀ ಯುದ್ಧ ಅಂತಾನೆ ಇದ್ರೆ ಕಷ್ಟ ಆಗುತ್ತೆ ಅಂತ ಆಸಿಲೇಷನ್ ಮೈಂಡಲ್ಲಿ ಈ ವಿವಾಹನ ಒಪ್ಕೊಂತಾರೆ. ಅವರಪ್ಪ ನೋಡಿದ ಹುಡುಗನನ್ನೇ ಮದುವೆ ಮಾಡೋಕ್ಕೆ ಡಿಸೈಡ್ ಮಾಡ್ಕೊತಾರೆ. ಈ ಸುದ್ದಿ ಹೆಂಗೋ ಲಾಕಿನ್ವರ್ಗೆ ಗೊತ್ತಾಗ್ಬಿಡುತ್ತೆ. ಅದಕ್ಕೆ ಕುದುರೆ ಮೇಲೆ ಸವಾರಿ ಮಾಡ್ತಾ ವೆಸ್ಟ್ ಸೌತ್ ಬಾರ್ಡರ್ನ ದಾಟಿ ಎಲೆನ್ಗೆ ಮದುವೆ ಆಗ್ತಿದ್ದ ನೆದರ್ಬಾ ಗೇಟ್ಸ್ ಅನ್ನೋ ಜಾಗಕ್ಕೆ ಬಂದು ಸೇರ್ತಾನೆ. ಲಾಕಿನ್ವರ್ನ ನೋಡಿ ಫುಲ್ ಫ್ಯಾಮಿಲಿ ಮತ್ತು ಎಲೆನ್ ತುಂಬ ಶಾಕಲ್ಲಿ ಇರ್ತಾರೆ. ಎಲೆನಪ್ಪ ಕತ್ತಿನ ತೋರಿಸಿ ಯುದ್ಧ ಮಾಡಕ್ಕೆ ಬಂದಿದ್ಯಾ ಇಲ್ಲ ಸಮಾಧಾನವಾಗಿ ಹೋಗೋಣ ಅಂತ ಬಂದಿದ್ಯಾ ಅಂತ ಕೇಳಿದಾಗ ಆಗ ಲಾಕಿನ್ವರ್ ಹೇಳ್ತಾನೆ, ಯಾವಾಗ ನನ್ನ ಬೇಡ ಅಂತ ಹೇಳಿ ಹೋಗಿ ಬೇರೆಯವ್ರನ್ನ ಮದುವೆ ಮಾಡೋಕ್ಕೆ ಒಪ್ಕೊಂಡ್ಲು ಆ ನಿಮಿಷದಲ್ಲಿ ನನ್ನ ಪ್ರೀತಿ ಸತ್ತೋಯ್ತು. ನಾನು ಇವಳನ್ನ ಮದುವೆ ಮಾಡ್ಕೊಳ್ಳಲ್ಲ. ನನ್ನ ಮದುವೆ ಮಾಡೋಕ್ಕೆ ಸ್ಕಾಟ್ಲೆಂಡಲ್ಲಿ ಕ್ಯೂ ಅಲ್ಲಿ ಹುಡುಗಿರು ಇದ್ದಾರೆ. ಅವರು ಎಲ್ಲರೂ ಎಲೆನ್ಗಿಂತ ಎಲ್ಲ ವಿಷಯದಲ್ಲೂ ಒಂದು ಪಟ್ಟು ಜಾಸ್ತಿ. ಸೊ ಯಾವುದೇ ಕಾರಣಕ್ಕೂ ಈ ಮದುವೆನ ನಾನು ಡಿಸ್ಟರ್ಬ್ ಮಾಡಲ್ಲ ಅಂತ ಹೇಳ್ತಾನೆ. ನಾನು ವಿವಾಹದಲ್ಲಿ ಎಂಜಾಯ್ ಮಾಡಬೇಕು, ಅದಕ್ಕೆ ಎಲೆನ್ ಕೈಯಿಂದ ಒಂದು ಸ್ಮಾಲ್ ಡ್ರಿಂಕ್ ಮತ್ತು ಅವಳ ಜೊತೆ ಡ್ಯಾನ್ಸ್ ಮಾಡಬೇಕು ಅಂತ ಕೇಳಿದಾಗ ಎಲೆನ್ ಅವ್ರ ಅಪ್ಪ ಕೂಡ ಅವನ ಮಾತೆಲ್ಲ ಕೇಳಿ ಕನ್ವಿನ್ಸ್ ಆಗಿ ಓಕೆ ಅಂತಾರೆ. ಅದಾದಮೇಲೆ ಎಲೆನ್ ಒಂದು ಗ್ಲಾಸ್ ಆಫ್ ವೈನ್ಗೆ ಮುದ್ದು ಕೊಟ್ಟು ಲಾಕಿನ್ವರ್ಗೆ ಕೊಡ್ತಾಳೆ. ಸೊ ಅವನು ಒಂದೇ ಗಲ್ಪಲ್ಲಿ ಕುಡಿದು ಇಬ್ಬರೂ ಡ್ಯಾನ್ಸ್ ಫ್ಲೋರ್ ಮೇಲೆ ಡ್ಯಾನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಕ್ಕಪಕ್ಕ ಜನನೆಲ್ಲ ಮರೆತು ಅವರಿಬ್ಬರು ಅವ್ರ ವರ್ಲ್ಡಲ್ಲೇ ಮುಳುಗಿರ್ತಾರೆ. ಇದನ್ನೆಲ್ಲ ನೋಡಿ ಎಲೆನ್ ಫ್ಯಾಮ್ಲಿಗೆ ತುಂಬಾ ಟೆನ್ಷನ್ ಆಗ್ತಾ ಇರುತ್ತೆ. ಆದರೆ ಪಕ್ಕದಲ್ಲಿರೋ ಜನರು ನೋಡಿ ಹೇಳ್ತಾರೆ, ಎಷ್ಟು ಬೆಸ್ಟ್ ಜೋಡಿ ಅಲ್ಲ, ಎಷ್ಟು ರೊಮ್ಯಾಂಟಿಕ್ ಆಗಿದ್ದಾರೆ ಅಂತಲೂ ಹೇಳ್ತಿರ್ತಾರೆ. ಹಳೆ ವಿಷಯಗಳೆಲ್ಲ ಜ್ಞಾಪಕ ಬರುತ್ತೆ. ಎಲೆನ್ಗೂ ಸಹ ನನ್ನ ಲವ್ ಆಫ್ ಮೈ ಲೈಫ್ನ ಮಿಸ್ ಮಾಡ್ಕೊಬಾರ್ದನ್ನೋ ಭಯ ಶುರುವಾಗುತ್ತೆ. ಆಗ ಲಾಕಿನ್ವರ್ ಎಲೆನ್ ಕಿವಿ ಒಳಗೆ ಏನು ಗುಸಗುಸ ಅಂತ ಹೇಳ್ತಾನೆ. ಏನು ಹೇಳಿದ್ನೋ ಏನೋ, ಲಾಕಿನ್ವರ್ ಎಲೆನ್ ಕೈನ ಹಿಡಿದು ಕುದುರೆ ಮೇಲೆ ಹತ್ತಿಸಿ ಆ ಮ್ಯಾರೇಜ್ ಹಾಲಿಂದ ಇಬ್ಬರು ಓಡೋಗ್ತಾರೆ. ಎಲೆನಪ್ಪ ಎಷ್ಟೇ ಹುಡುಕಿದ್ರು ಅವರು ಸಿಗಲ್ಲ. ಯಾಕಂದರೆ ತುಂಬ ಫಾಸ್ಟಾಗಿ ಕುದುರೆ ಮೇಲೆ ಇಬ್ಬರೂ ಓಡೋಗ್ಬಿಡ್ತಾರೆ. ಸೊ ಫೈನಲಿ ಸ್ಟೋರಿ ಎಂಡ್ಗೆ ಬಂದ್ವಿ. ಲಾಕಿನ್ವರ್ ಮತ್ತು ಎಲೆನ್ದು ತುಂಬಾ ನಿಜವಾದ ಅದ್ಭುತವಾದ ಪ್ರೀತಿ. ಅದಕ್ಕೆ ಎಷ್ಟೇ ಅಡೆತಡೆಗಳು ಬಂದರೂ ಎಲ್ಲನೂ ಸರಿಸಿ ಅವ್ರಿಗಾದ ಜಗತ್ತನ್ನು ಹುಡುಕೊಂಡು ಹೋಗಿ ಅಲ್ಲಿ ಹ್ಯಾಪಿಯಾಗಿ ಜೀವನನ ಸ್ಟಾರ್ಟ್ ಮಾಡ್ತಾರೆ. ಇದೊಂದು ಹ್ಯಾಪಿಲಿ ಎಂಡಿಂಗ್ ಲವ್ ಸ್ಟೋರಿ ಅಲ್ವಾ? ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲಸ್ ಇದೇ ಥರ ಕಂಟೆಂಟ್ ನೋಡಬೇಕಂದ್ರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.